ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಯಾರ್ಯಾರು ಮೊದಲನೇ ಸತಿ ನನ್ನ ವೀಡಿಯೋ ಮತ್ತು ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ನಾನಿದ್ದಾಗ ಬೆಳಗ್ಗೆ 4 ಗಂಟೆ ಆಗಿತ್ತು. ಎದ್ದ ತಕ್ಷಣ ಟೈಮ್ ನೋಡಿಬಿಟ್ಟು ದೇವ್ರು ನೋಡ್ತಾ ಇದ್ದೀನಿ. ನೋಡಿ ನಮ್ಮಮ್ಮ ಏನು ಮಾಡ್ತಿದ್ದಾರೆ ಅಂತ ನೋಡೋಕೆ ಹೋದೆ. ನಮ್ಮಮ್ಮ ಆಲ್ಮೋಸ್ಟ್ ಜಾಸ್ತಿ ಇಲ್ಲೇ ಹಸು ನೋಡ್ಕೊತಾ ಇರ್ತಾರೆ. ಇದು ನಮ್ಮ ಅಮ್ಮನ ಮನೆ. ನಮ್ಮ ಮನೆಯವರು ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕಿಸ್ಕೊಂಡಿರೋದ್ರಿಂದ ಅವರು ಇಲ್ಲೇ ಇದ್ದಾರೆ. ಹಾಗಾಗಿಬಿಟ್ಟು ಇಲ್ಲಿದ್ದೀವಿ ನಾವು. ನಮ್ಮಮ್ಮ ಬಾಗಿಲೆಲ್ಲ ಸಾರಿಸಿ ರಂಗೋಲಿ ಹಾಕಿ ನೀರು ಹಾಕಿ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿಸಿದ್ರು. ನಾನು ಎದ್ದಾಳೋ ಅಷ್ಟರಲ್ಲಿ. ಆಮೇಲೆ ಹಾಗೆ ಸುಮ್ಮನೆ ವೀಡಿಯೋ ಇರಲಿ ಅಂತ ಒಂದು ವೀಡಿಯೋ ಮಾಡ್ಕೊತಾ ಇದ್ದೆ. ನಮ್ಮಮ್ಮ ಅದನ್ನೇ ಹೇಳ್ತಾಯಿದ್ರು ಫೋನ್ ನೋಡಿ. ಆಮೇಲೆ ದೇವ್ರ ಮನೇಲಿರೋ ದೀಪ ಇವು ಎಲ್ಲ ತೆಗ್ದು ಎತ್ತಿಡ್ತಾಯಿದ್ರು. ಅಷ್ಟರಲ್ಲಿ ನಾನು ಪಲಾವ್ ಮಾಡೋಣ ಅಂತ ನಿಮ್ಮ ಪಲಾವ್ ಮಾಡು, ನಾನು ಪಾತ್ರೆ ಎಲ್ಲ ತೊಳ್ಕೊಡ್ತೀನಿ, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಡ್ತೀನಿ ಅಂದರು. ಹಾಗಾಗಿಬಿಟ್ಟು ನಾನು ಅವರಿಗೆ ಹುಣ್ಸೆಹಣ್ಣು ಕೊಟ್ಟೆ. ನಂತರ ಪಲಾವಿಗೆ ನಾನು ಏನೂ ಹಾಕಲ್ಲ, ಯಾಕಂದರೆ ನನ್ನ ತಮ್ಮ ತರಕಾರಿ ಹಾಕಿದ್ರೆ ತಿನ್ನಲ್ಲ ಅವನು. ಹಾಗಾಗಿ ಈರುಳ್ಳಿ ಟೊಮೊಟೊ ಬಿಟ್ಟರೆ ಆಲ್ಮೋಸ್ಟ್ ಅಲ್ಲಿ ಮಾಡೋದಾದರೆ ತರಕಾರಿ ಬಳಸಲ್ಲ, ತುಂಬ ಕಮ್ಮಿ ತರಕಾರಿ ಬಳಸೋದು. ನಾನು ಅದಕ್ಕೆ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಯಾಕಂದರೆ ನೀಟಾಗಿ ಫ್ರೈ ಹಸಿ ವಾಸನೆ ಎಲ್ಲ ಹೋಗಲಿ ಅಂತ. ನಂಗೆ ಅಷ್ಟೊಂದು ಪರ್ಫೆಕ್ಟ್ ಅಡುಗೆ ಏನು ಬರೋಲ್ಲ, ಒಂದು ಮಟ್ಟಿಗೆ ಮಾಡ್ತೀನಿ. ಯಾಕಂದರೆ ನಮ್ಮ ಬಗ್ಗೆ ನಾವೇ ಹೇಳ್ಕೊಬೇಕಲ್ಲ, ಬೇರೆಯವ್ರು ಹೇಳೋವರೆಗೂ ನಾನು ಕಾಯಲ್ಲ. ನನ್ನ ಬಗ್ಗೆ ನಾನೇ ಹೇಳ್ಕೊಳ್ಳೋಕ್ಕೆ ನನಗೆ ಖುಷಿ ಇದೆ. ಯಾಕಂದ್ರೆ ನನಗೆ ಅಷ್ಟು ಇದು ಬರ್ದಂಗೇನಿಲ್ಲ. ಸ್ವಲ್ಪ ಕಸೂರಿ ಮೆಥಿ ಹಾಕ್ತೀನಿ ಪಲಾವ್ ಮಾಡಿದಾಗ, ಯಾಕಂದ್ರೆ ಅದರಲ್ಲಾದ್ರೂ ಸ್ವಲ್ಪ ಟೇಸ್ಟ್ ಬರಲಿ ಅಂತ. ಇವನಿಗೆ ತರಕಾರಿ ಈರುಳ್ಳಿ ಹಾಕೋದು ಅವನಿಗೆ ಫಸ್ಟ್ ಆಫ್ ಆಲ್ ಇಷ್ಟ ಇಲ್ಲ. ಪಲಾವ್ ಬೇಗ ಆಗಲಿ ಅಂತ ಏನು ಮಾಡ್ತೀನಿ ಅಂದರೆ, ನಾನು ಪಕ್ಕದಲ್ಲೇ ನೀರನ್ನು ಕಾಯಕ್ಕೆ ಇಟ್ಕೊಬಿಡ್ತೀನಿ. ಈ ಕಡೆ ಮಸಾಲೆ ಎಲ್ಲ ಫ್ರೈ ಆಗೋ ಅಷ್ಟರಲ್ಲಿ ಆ ಕಡೆ ನೀರು ಇದಾಗೋಗ್ಬಿಡುತ್ತೆ. ಹಾಗಾಗ್ಬಿಟ್ಟು ಈರುಳ್ಳಿ ಟೊಮೊಟೊ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊತಾ ಇರ್ತೀನಿ. ಹಂಗೆ ಒಂದು ವೀಡಿಯೋ ಇರಲಿ ಅಂತ. ದೇವ್ರ ಮನೆ ಆಲ್ರೆಡಿ ಪಾತ್ರೆ ಎಲ್ಲ ತೊಗೊಂಡೋಗಿತ್ತು. ಹೊರ್ಗಡೆ ನೀರು ಆನ್ ಮಾಡೋಕ್ಕೆ ಹೇಳಿದರು ನಮ್ಮಮ್ಮ. ಅಷ್ಟರಲ್ಲಿ ನೀರು ಆನ್ ಮಾಡು ಮೋಟ್ರ ಅಂತ ಹೇಳಿದ್ರಲ್ಲ, ಮೋಟ್ರ್ ಆನ್ ಮಾಡೋಕ್ಕೆ ಹೋದೆ. ಆಮೇಲೆ ನನ್ನ ಮಗ ಏನು ಮಾಡ್ತಾವನೆ ಅಂತ ನೋಡೋಕ್ಕೆ ಹೋದೆ ಅಷ್ಟೇ. ಅವನು ಆರಾಮಾಗಿ ನಿದ್ದೆ ಮಾಡ್ತಾಯಿದ್ದ. ಹಾಗೆ ಮಲ್ಕೊಳ್ಳಿ ಅಂತ. ಇದೇ ನೋಡಿ ನಮ್ಮ ಅಮ್ಮರ ಮನೆ. ಹಾಗೆ ಸಿಂಪಲ್ಲಾಗಿ ಒಂದು ವೀಡಿಯೋ ಮಾಡ್ಕೊಂಡೆ ತೋರಿಸೋಣ ಅಂತ ಇನ್ನೊಂದು ಸರ್ತಿ ನೀಟಾಗಿ ವೀಡಿಯೋ ಮಾಡಿ ಹಾಕ್ತೀನಿ. ಈಗ ಸದ್ಯಕ್ಕೆ ಸಿಂಪಲ್ಲಾಗಿರಲಿ ಅಂತ ಒಂದು ವೀಡಿಯೋ ಮಾಡಿದೆ. ಅಷ್ಟರಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿತ್ತು. ಆಮೇಲೆ ಟೊಮೊಟೊನೂ ಒಂದೇ ಸತಿ ಹಾಕ್ಬಿಟ್ಟೆ. ಎಲ್ಲ ಕಟ್ ಮಾಡಿ ಇಟ್ಕೊಂಡು ಬಿಡ್ತೀನಿ ನಾನು ಮುಂಚೆನೇ. ಟೊಮೆಟೊನೂ ಹಾಕಿ ನೀಟಾಗಿ ಫ್ರೈ ಆಗಲಿ ಅಂತ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಎರಡನ್ನೂ ಹಾಕ್ಬಿಟ್ಟು ಅದು ಬೇಯಕ್ಕೆ ಬಿಟ್ಬಿಡ್ತೀನಿ. ಅದ್ರ ಪಾಡಿಗೆ ಅದು ಆಗ್ತಾ ಇರುತ್ತೆ. ಅಷ್ಟರಲ್ಲಿ ಏನಾದರೂ ಕೆಲಸ ಇದ್ದರೆ ನೋಡ್ತಾ ಇರ್ತೀನಿ. ನನ್ನ ಮಗ ಎದ್ದಿರ್ತಾನೆ ಆಲ್ಮೋಸ್ಟ್. ಇವತ್ತು ಅಯ್ಯಪ್ಪ ಸ್ವಾಮಿಗೆ ಹೋಗೋದ್ರಿಂದ ಬಂದು ಮಾಡೋಕ್ಕಾಗಲ್ಲ ಅಂತ ತುಂಬ ಬೇಗನೆ ತಿಂಡಿ ಮಾಡ್ತಾಯಿದ್ದೀವಿ. ಇವತ್ತೇ ಅನ್ಸುತ್ತೆ ಇಷ್ಟು ಬೇಗನೆ ತಿಂಡಿ ಮಾಡ್ತಾ ಇರೋದು. ಇಲ್ಲಾಂದರೆ ಮಾಡ್ತೀವಿ ನಮ್ಮ ಮನೇಲಿ ಬೇಗ ತಿಂಡಿ ತಿನ್ನೋದೆಲ್ಲ ಬೇಗನೆ, ಅಷ್ಟೊಂದಿಲ್ಲ. ನೋಡಿ ಅಷ್ಟರಲ್ಲಿ ನಮ್ಮಮ್ಮ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಟ್ಟಿತ್ತು. ಅದನ್ನು ಹಂಗೆ ನಾನು ತಿಂಡಿ ಮಾಡ್ತಾನೆ ಜೋಡಿಸ್ಕೊತಾ ಇದ್ದೀನಿ. ಅಲ್ಲಿ ಟೊಮೆಟೊ ನೀಟಾಗಿ ಫ್ರೈ ಆಗ್ತಾಯಿದೆ. ಅಷ್ಟರಲ್ಲಿ ಪಾತ್ರೆ ಎಲ್ಲ ಸ್ನಾನ ಮಾಡ್ಕೊಂಡು ದೇವರ ಪೂಜೆ ಮಾಡು ಅಂತ ಹೇಳಿದರು. ಟೊಮೆಟೊ ಎಲ್ಲ ಫ್ರೈ ಆಯ್ತಲ್ಲ, ಹಾಗಾಗ್ಬಿಟ್ಟು ನಾನು ರುಬ್ಬಿರೋ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆ ಕಡೆ ಬಿಸಿನೀರು ಕಾಯ್ದೋಯ್ತು. ಈ ಕಡೆ ಮಿಕ್ಸ್ ಮಾಡ್ಕೊಂಡು ಈ ಕಡೆ ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಎರಡೂ ಒಟ್ಟೊಟ್ಟಿಗೆ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಮ್ಮ ಹತ್ರ ಟೈಮ್ ಇಲ್ಲ. 4 ಗಂಟೆಗೆ ಎದ್ದಿರೋದಾದ್ರೂ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಏನೇ ಆದ್ರೂ ಟೈಮ್ ಆಗೋಗ್ಬಿಡುತ್ತೆ. ನಾನು ಸ್ವಲ್ಪ ಗರಂ ಮಸಾಲೆ ಮತ್ತು ಪಲಾವ್ ಮಸಾಲೆ, ಯಾಕಂದರೆ ತರಕಾರಿ ಏನಿರಲ್ವಲ್ಲ ಅಷ್ಟು ಟೇಸ್ಟಾರು ಇದ್ರಲ್ಲಾರು ಬರಲಿ ಅಂತ ಅದನ್ನು ಹಾಕ್ಬಿಟ್ಟು ನೀರು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಡ್ತೀನಿ. ಅದು ಲೈಟಾಗಿ ಕುದಿ ಬಂದಮೇಲೆ ಅಲ್ಲೇ ರೈಸ್ ತೊಳ್ಕೊಂಡು ಇಟ್ಕೊಂಡಿದ್ದೆ, ಆ ರೈಸನ್ನು ಹಾಕೋಣ ಅಂತ ಇವಾಗ ಹಾಕ್ತಿದ್ದೀನಿ. ರೈಸು ಇದು ಎಲ್ಲ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಪಲಾವು. ಅಂದರೆ ತರಕಾರಿ ಹಾಕೋ ರುಚಿ ಬೇರೆ, ಇದು ಬೇರೆ. ಈ ಥರ ಮಾಡಿದ್ರೆ ನನ್ನ ತಮ್ಮಂಗೆ ಇಷ್ಟ ಆಗುತ್ತೆ ಅಂತ. ಅಷ್ಟರಲ್ಲಿ ನೋಡಿ ನಮ್ಮಮ್ಮ ಕಸ ಎಲ್ಲ ಓಡ್ಕೊಂಡು ಮನೆ ಒರೆಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ನಾನು ತಿಂಡೈತೆ. ನನ್ನ ಮಗ ನೋಡಿ ಎದ್ದೇ ಕೂತ್ಕೊಬಿಟ್ಟ, ಏನೂ ಮಾಡೋಂಗಿಲ್ಲ, ಅವನ್ನ ಬಿಡೋವಾಗೂ ಇಲ್ಲ. ಇವನಿಗೇನು ಅಂದರೆ ಆಲ್ಮೋಸ್ಟ್ ಇವನಿಗೆ ನಿದ್ದೆನೇ ಬರಲ್ಲ, ತುಂಬ ಕಮ್ಮಿ ನಿದ್ದೆ ಮಾಡೋದು. ಎಷ್ಟು ಬೇಗ ಎದ್ದಾಳ್ತಾನೆ ಅಂದರೆ ಎದ್ದು ಕೂತ್ಕೊಬಿಡ್ತಾನೆ. ನಿದ್ದೆ ಮಾತ್ರ ತುಂಬ ಕಮ್ಮಿ ಮಾಡೋದು ಇವನು. ನಾವೆಲ್ಲ ಬಿಟ್ರಪ್ಪ ಆರಾಮಾಗಿ ನಿದ್ದೆ ಮಾಡ್ಬೋದು ಅಂದ್ಕೊಂಡ್ರೆ ಇವನು ಮಾತ್ರ. ಆಮೇಲೆ ಅಷ್ಟರಲ್ಲಿ ನಾನು ಸ್ನಾನ ಎಲ್ಲ ಮುಗಿಸ್ಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಫಾಸ್ಟಾಗಿ. ಇಲ್ಲಿ ನನ್ನ ಮಗಳು ನಿಂತ್ಕೊಂಡಿದ್ದಾಳೆ. ನಮ್ಮಮ್ಮ ಪೂಜೆ ಸಾಮಾನೆಲ್ಲ ಕೊಡ್ತಾ ಇದ್ದಾರೆ. ಅವಳು ವೀಡಿಯೋ ಮಾಡ್ತಿದ್ದಾರಲ್ಲ ನೋಡ್ತಾ ಇದ್ದಾಳೆ.
ಏನು ವೀಡಿಯೋ ಆಗ್ತಿದೆಯಲ್ಲ ಅಂತ. ಪಾಪ ಅವಳಿಗೆ ತುಂಬ ಅಂದರೆ ತುಂಬ ಚಳಿ ಇದೆ. ಒಂದು 5 ಗಂಟೆ ಆಗಿತ್ತು ಬೆಳಗಿನ ಜಾವ. ಆ ಟೈಮಲ್ಲಿ ಶಾಲೆಲ್ಲ ಮುದ್ರುಕೊಂಡು ನಿಂತ್ಕೊಂಡಿದ್ಲು. ನಾನು ಹಾಗೆ ನೋಡ್ತಾ ಇದ್ದೆ, ಮಗಳೇ ಈ ಕಡೆ ಬಾರವಾ ಅಂತ. ಆಮೇಲೆ ಅವಳು ಹೇಳಿದ ಮೇಲೆ ಈ ಕಡೆ ಬರ್ತಾಳೆ. ಅಷ್ಟೇ ಪೂಜೆದೆಲ್ಲ ರೆಡಿ ಮಾಡ್ಕೊಂಡು ಫಟಾಫಟ್ ಅಂತ ಹೂವೆಲ್ಲ ಕಟ್ ಮಾಡಿ ಮುಂಚೆನೇ ಪೋಣಿಸಿಟ್ಟಿತ್ತು. ಆಮೇಲೆ ಚಳಿ ಇದ್ದಿದ್ದರಿಂದ ನನ್ನ ಮಗಳು ಹಂಗೆ ಕೂತ್ಕೊಂಡಿದ್ಲು. ಅಷ್ಟರಲ್ಲಿ ಅವ್ರ ಅಪ್ಪ ಕರೆದ್ರು, ಇಲ್ಲ ಅಯ್ಯಪ್ಪ ಸ್ವಾಮಿಗೆ ಲೇಟ್ ಆಗಿದೆ, ಬನ್ನಿ ಬೇಗ ಬನ್ನಿ ಅಂತ, ಅಲ್ಲಿ ಕಾರ್ ಬರ್ತಿದೆ ಅಂತ. ಅಷ್ಟರಲ್ಲಿ ನನ್ನ ಮಗ ಅಲ್ಲೇ ನಿದ್ದೆ ಮಾಡಿಬಿಟ್ಟ. ಎಷ್ಟು ಕರೆದ್ರೂ ಬರ್ತಾ ಇರಲಿಲ್ಲ. ಅಂದರೆ ನಿದ್ದೆ ಮಾಡಿರೋ ಥರ ಡವ್ ಮಾಡ್ತಿದ್ದ. ನೋಡಿ ಅಪ್ಪ ಮಗಳು ಪಾಪ ಚಳಿಲಿ ಬೆಡ್ಶೀಟೆಲ್ಲ ಮುಚ್ಕೊಂಡು ಕಾರಲ್ಲಿ ಹೋಗ್ತಾ ಇದ್ದಾರೆ ಬಾಯ್ ಅಂತ. ಆಮೇಲೆ ನೆನಪಾಗುತ್ತೆ, ಅವರು ಫೋನ್ ಬಿಟ್ಟೋಗಿರ್ತಾರೆ. ಫೋನ್ನ ತಂದುಬಿಟ್ಟು ಆಮೇಲೆ ಕೊಟ್ಟಮೇಲೆ ಸರಿ ಬಾಯ್ ಅಂತ ಹೋದರು. ನೆಕ್ಸ್ಟ್ ನಾವು ಮನೆ ಕಡೆಗೆ ಹೋಗ್ತಾ ಇದ್ದೀವಿ, ಅಮ್ಮರ ಮನೆ. ಆಮೇಲೆ ನಮ್ಮಮ್ಮ ಬೈತಾ ಇರ್ತಾರೆ, ಯಾವಾಗಲೂ ಫೋನ್ ಇಟ್ಕೊಂಡೇ ಇರ್ತೀಯ, ನಿನಗೆ ಕೆಲಸ ಇಲ್ವಾ ಅಂತ ಅಂತಾರೆ. ಫೈನಲ್ ಲುಕ್ಕಾಗಿ ತೋರಿಸೋಣ. ವಾರ ಎಲ್ಲ ಆಯ್ತಲ್ಲ, ಪೂಜೆ ಎಲ್ಲ ಆಗಿತ್ತು, ಆಲ್ಮೋಸ್ಟ್ ಆಗಿತ್ತು. ಇವಾಗ ಹೂ ಮಾಡಿಸ್ತಾ ಇದ್ದೀನಿ. ಮೇಡಮ್ ಅವರು ಹೋದ್ರಲ್ಲ, ಹಾಗಾಗಿ ಇವಾಗ ಹೂವೆಲ್ಲ ಮಾಡಿಸ್ತಾ ಇದ್ದೀನಿ. ಇನ್ನೇನು ಪೂಜೆ ಸಾಮಾನೆಲ್ಲ ಅಮ್ಮ ಆವಾಗಲೇ ಬೆಳಗ್ಗೆ ಎಲ್ಲ ತೊಳೆದು ಇದು ಮಾಡಿದರು. ಹೂ ಮಾಡಿಸ್ಬಿಟ್ಟು ಎಲ್ಲ ಮುಗ್ದಿತ್ತು. ಫೋಟೋ ಎಲ್ಲ ಒರೆಸಿ ಎಲ್ಲ ಹೂ ಒಂದು ಮಾಡಿಸಿ ದೀಪ ಹಚ್ಚಿ ಪೂಜೆ ಮಾಡಿದ್ರೆ ಆಗೋಯ್ತು. ನನ್ನ ಮಗ ಸ್ನಾನನೂ ಮಾಡಿರಲಿಲ್ಲ, ಎಷ್ಟು ಕರು ಬರ್ತಿರಲಿಲ್ಲ. ಕೊನೆಗೆ ನಮ್ಮ ಅಮ್ಮನೇ ಎತ್ಕೊಂಡೋಗಿ ಸ್ನಾನ ಮಾಡಿಸ್ಕೊಡ್ತೀನಿ ಕುಡೀಲಿ ಅಂತ ಹೇಳಿದ್ರು. ಅಷ್ಟರಲ್ಲಿ ಕೊನೆಗೆ ನಾನು ದೇವ್ರ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು ಬಂದೆ. ಫೈನಲಿ ಒರೆಸಿ ಹೂ ಮಾಡಿಸಾಯ್ತು. ನೋಡಿ ನಮ್ಮ ಮಗ ಬಂದು ಕೂತಿರೋದು ನೋಡಿ, ಒಳ್ಳೆ ರ್ಯಾಬಿಟ್ ಕಾಣಿಸ್ತಾ ಇದ್ದಾನೆ. ಯಾಕಂದರೆ ಅವ್ನು ಚಳಿ ಇದ್ದಿದ್ದರಿಂದ ಹಿಂಗೆ ಆಲ್ಮೋಸ್ಟ್ 5 ಗಂಟೆ ಆಗಿತ್ತು. ಆಗ 5 ಗಂಟೆ ಅಷ್ಟರಲ್ಲಿ ಪೂಜೆ ಎಲ್ಲ ಕಂಪ್ಲೀಟಾಗಿ ಮುಗೀತು. ಅವನಿಗೆ ನೆಕ್ಸ್ಟ್ ಇಲ್ಲೇ ಪೂಜೆ ಎಲ್ಲ. ಇವರು ನಮ್ಮ ಅಜ್ಜಿ, ನನ್ನ ಫೇವ್ರೆಟ್ ಅಜ್ಜಿ ಅಂದರೆ ಇವರೇನೆ. ಯಾಕೆ ನಾವು ಏನಕ್ಕೆ ಅಂತ ಗೊತ್ತಿಲ್ಲ, ನಮ್ಮ ಫ್ಯಾಮಿಲಿಯವ್ರು ಎಲ್ಲರಿಗೂ ತುಂಬ ಅಂದರೆ ತುಂಬ ಇಷ್ಟ. ಮಗನ ನೋಡಿ ಹಾಗೆ ಹೇಗೆ ಕೂತಿದ್ದಾನೆ ಅಂದರೆ, ಪಾಪ ಎಷ್ಟು ಚಳಿ ಇದೆ ಅಂದರೆ ಅಷ್ಟು ಚಳಿ. 5 ಗಂಟೆ ಆಗಿದೆ. ಆ ಚಳೀಲಿ ಹೆಂಗೆ ಅಂದರೆ ಸುಮ್ಮನೆ ನೋಡ್ತಾ ಕೂತಿದ್ದಾನೆ. ಅದರಲ್ಲಿ ಅವನು ಫೋರ್ಸ್ ಕೊಡೋಕ್ಕೂ ಓಡಾಡ್ತಿರ್ತಾನೆ. ಅದರ ಚಳಿ ತಡಿಯೋಕ್ಕಾಗ್ತಿರಲ್ಲ. ಆಲ್ಮೋಸ್ಟ್ ಅವ್ನು ಸ್ನಾನ ಎಲ್ಲ ಮುಗಿಸ್ಬರೋ ಅಷ್ಟರಲ್ಲಿ ಪೂಜೆ ಮುಗ್ದೋಗಿತ್ತು. ಸಿಂಪಲ್ಲಾಗಿ ಟೈಮ್ ಬೇರೆ ಇರಲಿಲ್ವಲ್ಲ, ಹಾಗಾಗ್ಬಿಟ್ಟು ಹೂ ನಮ್ಮ ಗಿಡದಲ್ಲೇ ಹೂ ಇದ್ದಿದ್ದರಿಂದ ನಮ್ಮಮ್ಮ ಎಲ್ಲ ಪೋಣಿಸಿಟ್ಟಿದ್ರು. ಸಿಂಪಲ್ಲಾಗಿ ಇವತ್ತು ಹನುಮ ಜಯಂತಿ ಬೇರೆ ಇದೆ, ಹಾಗಾಗಿ ಕಂಪ್ಲೀಟಾಗಿ ಪೂಜೆ ಆಯಿತು. ಒಂದು ರೌಂಡ್ ಹಂಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಫಸ್ಟ್ ಟೈಮ್ ನಾನು ಏನೋ ಮಾಡೋಣ ಅಂತ ವೀಡಿಯೋ ಮಾಡ್ತಾ ಇರೋದು. ಏನಾದರೂ ಅಲ್ಲಿ ಮಿಸ್ಟೇಕ್ ಆಗುತ್ತೆ. ಕೆಲವೊಂದು ಟೈಮ್ ಮಾತಾಡೋಕ್ಕಾಗಲ್ಲ. ಅದು ಹೇಗೆ ಅಂದರೆ ಹೇಳೋಕ್ಕೂ ಆಗೋಲ್ಲ. ನನಗಿರೋದು 5 ನಿಮಿಷದಲ್ಲಿ ನಂಗೆ ಫ್ರೀ ಸಿಗೋಲ್ಲ. ಹಾಗಾಗ್ಬಿಟ್ಟು ಇರೋ ಟೈಮಲ್ಲೇ ಹಾಗೆ ಹೀಗೆ ವೀಡಿಯೋ ಮಾಡ್ಕೊಂಡು ಸಿಕ್ಕಿರೋ ಟೈಮಲ್ಲಿ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಲೈಫಲ್ಲಿ ತುಂಬ ಅಂದರೆ ತುಂಬ ಕಮ್ಮಿ ಟೈಮ್ ಇರುತ್ತೆ ನನ್ನ ಪ್ರಕಾರ. ನನಗೆ 24 ಗಂಟೆ ಆಲ್ಮೋಸ್ಟ್ ಸಾಲೋದೇ ಇಲ್ಲ ಅಂದ್ಕೊಳ್ಳಿ, ಅಷ್ಟು ಬೇಗ ಟೈಮ್ ಹೋಗ್ತಾ ಇರುತ್ತೆ. ಹಾಗಾಗಿ ಟೈಮ್ ಮಾತ್ರ ಯಾರೂ ವೇಸ್ಟ್ ಮಾಡಬೇಡಿ. ನಾನಂತೂ ತುಂಬ ಟೈಮ್ ಇಷ್ಟು ದಿನ ತುಂಬ ಅಂದರೆ ಇವಾಗ ಅನ್ನಿಸ್ತಾ ಇರುತ್ತೆ, ಎಷ್ಟು ಟೈಮ್ ವೇಸ್ಟ್ ಮಾಡಿದ್ದೀವಿ ಲೈಫಲ್ಲಿ ಅಂದರೆ ಅದು ಇವಾಗ ಮತ್ತೆ ಹುಡ್ಕಿದ್ರೂ ಸಿಗಲ್ಲ ಬಿಡಿ. ಹಾಗಾಗ್ಬಿಟ್ಟು ಲೈಫಲ್ಲಿ ಯಾರೇ ಆದ್ರೂ ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಬ್ಯುಸಿಯಾಗಿರೋಕ್ಕೆ ಟ್ರೈ ಮಾಡಬೇಕು. ಯಾಕಂದರೆ ಮಕ್ಕಳು ಎಲ್ಲ ಜೊತೆಗೆ ನಮ್ಮದು ಲೈಫ್ ಅಂತ ಇರುತ್ತೆ, ಆ ಲೈಫಿಗೂ ಟೈಮ್ ಕೊಡಬೇಕು. ಅದೊಂದು ಬಿಟ್ಟರೆ, ನಮ್ಮ ಲೈಫಿಗೆ ಬಿಟ್ಟರೆ ಇನ್ಯಾರೂ ಆಗಲ್ಲ. ಹಾಗಾಗಿ ನೆಕ್ಸ್ಟು ನನ್ನ ಮಗನಿಗೆ ಬಟ್ಟೆ ಹಾಕ್ತಾ ಇದ್ದೆ, ಮಾತಾಡಿಸ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅವನು ಈ ಕಡೆ ಆ ಕಡೆ ಎಲ್ಲ ನೋಡ್ತಾ ಇದ್ದ, ಬಟ್ಟೆ ಹಾಕಿಸ್ಕೊತಾ ಇದ್ದ. ಫೋಸ್ ಕೊಡೋ ಮಗನೇ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಹಿಂಗೆ ನೋಡಿಬಿಟ್ಟು ಆ ಕಡೆ ಎಲ್ಲ ತಿರುಗ್ತಾ ಇದ್ದ. ಹಾಗಾಗ್ಬಿಟ್ಟು ಫೈನಲಿ ಅವನಿಗೆ ಬಟ್ಟೆ ಹಾಕ್ತಾಯಿದ್ದೀನಿ. ಯಾಕಂದರೆ ನನ್ನ ಮಗಳು ಮಾಲೆ ಹಾಕಿಸ್ಕೊಂಡಿದ್ದಾರೆ, ನಮ್ಮ ಮಗಳು ಮತ್ತು ಮನೆಯವರು ಇಬ್ಬರೂ ಕೂಡ. ಆಮೇಲೆ ನಮ್ಮ ಮಮ್ಮಿ ನೋಡಿ ಹೋಗ್ತಾ ಇದೆ ಮಾತಾಡಿಸ್ಕೊಂಡು. ಏನಕ್ಕಂದರೆ ಅಯ್ಯಪ್ಪ ಸ್ವಾಮಿ ಇದಕ್ಕೆ ನಾವು ಯಾರಿಗೂ ಹೇಳಿರಲಿಲ್ಲ. ಅವರು ತುಂಬ ಇಷ್ಟಪಟ್ಟಿದ್ರು. ಹಾಗಾಗ್ಬಿಟ್ಟು ನೆನ್ನೆನೇ ಹೇಳಿದ್ರಂತೆ, ಬರ್ತೀನಿ ಅಂದಿದ್ರಲ್ಲ. ಹಾಗಾಗ್ಬಿಟ್ಟು ನಾನು ಮತ್ತೆ ಕರೆಯೋಕ್ಕೆ ಹೋಗಲಿಲ್ಲ. ನನಗೆ ಕರೆದಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಅಷ್ಟೊತ್ತಿಗೆ 5 ಗಂಟೆಗೆ ಎದ್ದು ಬೈಕೊಂಡು ಹೋಗ್ತಾ ಇದೆ. ಆದ್ರೂ ಏನೂ ಮಾಡೋಕ್ಕಾಗಲ್ಲ. ನಾನು ಆಮೇಲೆ ಹೇಳ್ದೆ, ಇಲ್ಲ ಇಬ್ಬರು ಒಟ್ಟಿಗೆ ಹೋಗೋಣ ಅಂತ
ನನ್ನ ಮಗ ಈ ಕಡೆ ಇದನ್ನು ನೋಡ್ತಾ ಇರ್ತಾನೆ, ಆ ಕಡೆ ಅವ್ನಿಗೆ ಯಾವ ಕಡೆ ನೋಡೋದು ಅನ್ನೋದೇ ಗೊತ್ತಾಗ್ತಿರಲ್ಲ. ಅವನ ಮುಖ ಅವನೇ ನೋಡ್ಕೊಬಿಟ್ಟು ಶೇಮ್ ಪಪ್ಪಿ ಶೇಮ್ ಅಂತ ಹೇಳ್ತಾ ಇದ್ದಾನೆ. ಫೈನಲಿ ಅವನಿಗೆ ಬಟ್ಟೆ ಹಾಕಿ ಅವ್ನು ರೆಡಿ ಮಾಡೋ ಅಷ್ಟರಲ್ಲೇ ಟೈಮ್ ಆಗೋಗುತ್ತೆ. ನನ್ನ ಮಗಳು ಸ್ವಲ್ಪ ಬೇಗ ಹೊರಟ್ಬಿಡ್ತಾಳೆ, ಅವಳೇ ರೆಡಿ ಆಗಿಬಿಡ್ತಾಳೆ, ಇವೆಲ್ಲ ಅವಳೇ ಹಾಕೊಳ್ಳೋದ್ರಿಂದ ಅವಳು ಹಿಂಸೆ ಅನಿಸಲ್ಲ. ಇವನೇ ಜಾಸ್ತಿ ಹಿಂಸೆ ಅಂದರೆ ಇವನೇನೆ. ಹಾಗಾಗಿ ಇವ್ನು ನನ್ನ ಜೊತೆ ಇರಲ್ಲ ಬಿಡಿ, ನಮ್ಮಮ್ಮ ನೋಡ್ಕೊತಾ ಇರ್ತಾರೆ. ಈಗ ರೆಡಿಯಾಗಿರ್ತಾನೆ, ಇನ್ನೊಂದು ಅರ್ಧ ಗಂಟೆ ಬಿಟ್ಟು ನೋಡಿದ್ರೆ ಯಾವ ರೇಂಜಿಗೆ ಕೊಳಕ ಆಗಿರ್ತಾನೆ ಅಂದರೆ ಅವನು ಅಷ್ಟು ಗಲೀಜು ಮಾಡ್ಕೊತಾನೆ. ಅವ್ನು ದಿನಕ್ಕೆ 2-3 ಜೊತೆ ಡ್ರೆಸ್ ಚೇಂಜ್ ಮಾಡಿದ್ರೂ ಸಾಕಾಗಲ್ಲ, ಅಷ್ಟು ಗಲೀಜು ಮಾಡ್ಕೊತಾನೆ ಬಟ್ಟೆ ಗಿಟ್ಟೆಲಿ. ಅವನವೆಲ್ಲ ನಮ್ಮ ಅಮ್ಮನೇ ತೊಳೆಯೋದ್ರಿಂದ ಪಾಪ ನಮ್ಮ ಅಮ್ಮಂಗೆ ನಾವು ಅರ್ಧ ಬಟ್ಟೆ ತೊಳೆದೇ ಸುಸ್ತಾಗೋಗಿರುತ್ತೆ ಅಂದ್ಕೊಳ್ಳಿ. ಹಾಗಾಗಿ ಹೆಂಗೆ ಕಾಣಿಸ್ತಾ ಇದೆಯಾ ಮಗನೇ ಅಂತ ಫೈನಲ್ಲಾಗಿ ಅವನಿಗೆ ಡ್ರೆಸ್ ಎಲ್ಲ ಹಾಕಾಯಿತು. ನೆಕ್ಸ್ಟು ನಮ್ಮ ಮಮ್ಮಿ ಬರ್ತಾರೆ ನೋಡಿ. ಈಗ ನೀವೆಲ್ಲ ಹೊರಟಿದ್ದೀರಾ, ಯಾವುದ್ರಲ್ಲಿ ಹೋಗ್ತೀರಾ ಹಂಗೆ ಹಿಂಗೆ ಅಂತ. ಆಗ ನಾನು ಹೇಳ್ತೀನಿ, ಇಲ್ಲ ನಾನು ಹೋಗ್ತೀನಿ, ಒಬ್ಬಳೇ ಹೋಗೋದ್ರಿಂದ ಬೈಕ್ ಮೇಲೆ ಕೂರಿಸ್ಕೊಂಡು ಹೋಗ್ತೀನಿ. ನಾನು ಮತ್ತು ನನ್ನ ಮಗ ಇಬ್ಬರೇ ಬೈಕ್ ಮೇಲೆ ಹೋಗ್ತೀವಿ. ನನ್ನ ತಮ್ಮನೂ ಅಮ್ಮನೂ ಇಬ್ಬರೂ ಒಟ್ಟಿಗೆ ಬರ್ತಾರೆ. ಅವ್ರು ಇನ್ನೂ ಹಸು ಹಾಲು ಕರೀತಾ ಇದ್ದಾರೆ. ಹಾಗಾಗ್ಬಿಟ್ಟು ಅವ್ರ ಜೊತೇಲಿ ಬರೋದ್ರಿಂದ ನಾನು ನನ್ನ ಮಗ ಇಬ್ಬರೇ ಹೋಗೋದ್ರಿಂದ ರೆಡಿಯಾಗು, ಬೇಗ ನಾನೇ ಕರ್ಕೊಂಡು ಹೋಗ್ತೀನಿ ಬೈಕಲ್ಲಿ ಅಂತ ಹೇಳಿದೆ. ಆಗ ಸರಿ ಆಯಿತು, ಟೈಮ್ ಆಗುತ್ತೆ ಅಂತ ಬೇಗನೆ ಅವ್ನು ನಿಲ್ಲಿಸ್ಬಿಟ್ಟು ನಾನು ರೆಡಿಯಾಗಕ್ಕೆ ಹೋದೆ. ಸರ್ರು ಅವ್ರಿಗೆ ಎಷ್ಟು ಸೆಲ್ಫಿ ಹುಚ್ಚು ಅಂದರೆ ಅಷ್ಟು ಫೋಟೋ ಹುಚ್ಚು. ನಮ್ಮಮ್ಮ ಅದಕ್ಕೆ ಬೈತಾ ಇರುತ್ತೆ, ಫೋನ್ ಒಂದು ಇದ್ಬಿಟ್ರೆ ಸಾಕು, ನಾನು ಇನ್ನೂ ರೆಡಿಯಾಗಿಲ್ಲ, ಇನ್ನೂ ಮನೆ ಕೆಲಸ ತುಂಬ ಇದೆ ಅಂತ. ಆಗ ಫೋನ್ ಇಟ್ಕೊಂಡು ಆಫ್ ಮಾಡ್ತೀನಿ. ಆದರೂ ನನ್ನ ಮಗ ಕೊಳ್ತಾ ಇರ್ತಾನೆ, ಏನು ಮಾಡೋಕ್ಕಾಗಲ್ಲ, ಟೈಮ್ ಆಗೋಗುತ್ತೆ ಅಂತ. ಆಲ್ರೆಡಿ ಟೈಮ್ ಆಗಿದೆ, ಅಲ್ಲೇ ನಿಮಗೆ ಕಾಣಿಸ್ತಾ ಇದೆ. 6 ಗಂಟೆಗೇನೋ 10 ನಿಮಿಷ ಏನೋ ಇತ್ತು ಅಷ್ಟೇ. ಹಾಗಾಗಿ ಇದಾಗಿತ್ತು ಇವತ್ತಿನ ಲಾಗ್. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ.